ಒಂದೂವರೆ ವರ್ಷದ ಹಿಂದಿನ ಒಂದು ಕೊಲೆಯ ರಹಸ್ಯ ಈಗ ಬಯಲಾಗಿದೆ. ಎಣ್ಣೆಟಲ್ಲಿ ತಾನು ಮಾಡಿದಂತ ಕೊಲೆ ರಹಸ್ಯವನ್ನ ಸ್ವತಃ ಆರೋಪಿಯೇ ಬಿಚ್ಚಿಟ್ಟಿದ್ದಾನೀಗ. ಒಂದೂವರೆ ವರ್ಷದ ಹಿಂದೆ ನಡೆದಿರುವಂತಹ ಮರ್ಡರ್ ಇದು. ಎಣ್ಣೆಟಲ್ಲಿ ತಾನು ಮಾಡಿದಂತ ಆ ಕೊಲೆಯ ರಹಸ್ಯವನ್ನ ಆರೋಪಿ ಹೇಳಿದ್ದಾನೆ. ಒಂದೂವರೆ ವರ್ಷದ ಹಿಂದೆ ಅಪ್ಪ ಸಾಹೇಬ್ ನಾಯ್ಕ ಕಾಣೆಯಾಗಿದ್ರು. 64 ವರ್ಷದ ಅಪ್ಪ ಸಾಹೇಬ್ ನಾಯ್ಕ ಕೊಲೆಯಾದ ದುರ್ದೈವಿ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ವಾಳಕಿ ಗ್ರಾಮದ ವ್ಯಕ್ತಿ 2023ರ ಆಗಸ್ಟ್ನಲ್ಲಿ ಕಾಣೆಯಾಗಿದ್ರು. ಆಗ ಮಗ ಕಾಕಾ ಸಾಹೇಬ್ ಪ್ರಕರಣವನ್ನ ದಾಖಲಿಸಿದ್ರು. ಈಗ ಒಂದೂವರೆ ವರ್ಷದ ನಂತರ ಅಪ್ಪ ಸಾಹೇಬ್ ಕೊಲೆ ಕಹಾನಿ ಬೆಳಕಿಗೆ ಬಂದಿದೆ. ಸ್ವತಃ ಆರೋಪಿಯೇ ಎಣ್ಣೆ ಹೊಡೆದಂತ ಅಮಲಿನಲ್ಲಿ ಈ ಕೊಲೆ ಕಹಾನಿಯನ್ನ ಬಿಚ್ಚಿಟ್ಟಿದ್ದಾರೆ. ಸದ್ಯ ಆರೋಪಿ ಸಂತೋಷ್ ನಾಯ್ಕ ಸೇರಿ ಮೂವರನ್ನ ಬಂಧಿಸಿದ್ದಾರೆ ಪೊಲೀಸರು. ಸಂತೋಷ್ ನಾಯ್ಕ, ಹೊಳೆಪ್ಪ ಗಸ್ತಿ, ಮಹೇಶ ಬೇರ್ಡ ಈ ಮೂವರನ್ನು ಕೂಡ ಬಂಧಿಸಿದ್ದಾರೆ. ಹೋಂಡಾ ಘಾಟ್ನಲ್ಲಿ ಶವದ ಕುರುಹುಗಳಿಗೆ ಪೊಲೀಸರು ಈಗ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಒಂದೂವರೆ ವರ್ಷ ಆಯಿತು ಕಾಣೆಯಾದಂತ ಸಂದರ್ಭದಲ್ಲಿ ಮಗ ಕಾಕಾ ಸಾಹೇಬ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಹುಡುಕಿರ್ತಾರೆ, ಆದರೆ ಸಿಕ್ಕಿರೋದಿಲ್ಲ. ಆದರೆ ಈಗ ಒಂದೂವರೆ ವರ್ಷದ ನಂತರದಲ್ಲಿ ಅಂದರೆ 2023ರ ಆಗಸ್ಟ್ನಲ್ಲಿ ನಡೆದಿರುವಂಥ ಘಟನೆ ಇದು, ಪ್ರಕರಣ ಇದು. ಈಗ ಅದರ ಅಸಲಿ ಕಹಾನಿ ಏನು, ಅಸಲಿಗೆ ಅವರು ಕಾಣೆಯಾಗಿರಲಿಲ್ಲ, ಕೊಲೆ ಆಗಿತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಎಣ್ಣೆಟಲ್ಲಿ ಈ ಅಸಾಮಿ ಎಲ್ಲವನ್ನೂ ಕೂಡ ಹೇಳಿಬಿಟ್ಟಿದ್ದಾನೆ, ಕೊಲೆ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾನೆ. ಸಂತೋಷ್ ನಾಯ್ಕ ಕೊಲೆ ಆರೋಪಿ, ಕೊಲೆ ಮಾಡಿರೋದು. ಅವ್ರ ಜೊತೆಯಲ್ಲಿ ಸಹಕರಿಸಿದಂಥ ಇನ್ನೂ ಇಬ್ಬರನ್ನು ಕೂಡ ಈಗ ಪೊಲೀಸರು ಬಂಧಿಸಿದ್ದಾರೆ ಅನ್ನುವಂಥ ಮಾಹಿತಿ. ಹೊಳೆಪ್ಪ ಗಸ್ತಿ ಹಾಗೂ ಮಹೇಶ್ ಬೇರ್ಡ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ ಪೊಲೀಸರು. ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯ ಈ ಶವವನ್ನು ಎಲ್ಲಿ ಬಿಸಾಕಿದ್ರು ಅನ್ನುವಂಥ ಮಾಹಿತಿಯನ್ನು ಆರೋಪಿಗಳು ನೀಡಿದ್ದಾರೆ. ಅಲ್ಲಿ ಶೋಧ ಕಾರ್ಯಗಳು ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದೇಶ್ ಪುಠಾಣೆ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಿದ್ದೇಶ್, ಒಂದೂವರೆ ವರ್ಷದ ನಂತರ ಈಗ ಕೊಲೆ ಆಗಿರುವಂತ ವಿಚಾರ ಗೊತ್ತಾಗ್ತಾ ಇದೆ. ಈಗ ಆರೋಪಿಗಳು ಏನೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ, ಜೊತೆಗೆ ಪೊಲೀಸರು ಯಾವ ರೀತಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ, ಡೀಟೇಲ್ಸ್ ಏನೇನಿದೆ ಸಿದ್ದೇಶ್? ಅಶ್ವಿನಿ, ಏನಂತಂದ್ರೆ 2023ನೇ ವರ್ಷದಲ್ಲಿ ಏನು ಅಪ್ಪ ಸಾಹೇಬ್ ನಾಯ್ಕ್ ಅನ್ನುವ ಏನು ವ್ಯಕ್ತಿ ಕಾಣೆಯಾಗಿದ್ದ, ಆ ಕಾಣೆಯಾಗಿದ್ದ ವ್ಯಕ್ತಿಯ ಏನು ಒಂದು ಕೊಲೆ ಆಗಿರುವ ಒಂದು ಕ್ರೂರ ಘಟನೆಯನ್ನು ಏನು ಸ್ವತಃ ಆರೋಪಿಯೇ ಏನಂತಂದ್ರೆ ಸಾರಾಯಿ ಕುಡಿದ ಅಮಲಿನಲ್ಲಿ ತನ್ನ ಸಹಚರರು ಮತ್ತೆ ಇನ್ನೋರ್ವ ಗ್ರಾಮಸ್ಥರ ಮುಂದೆ ಹೇಳ್ಕೊಟ್ಟಿರುವಂತದ್ದು. ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಏನು ವಾಳಕಿ ಗ್ರಾಮ ಇದೆ, ವಾಳಕಿ ಗ್ರಾಮಸ್ಥರು ಇವರು. ಹಾಗಾಗಿ ಯಾವುದೋ ಒಂದು ಹಳೆ ವೈಷಮ್ಯ ಹಿಡಿದುಕೊಂಡು ಅಪ್ಪ ಸಾಹೇಬ್ನನ್ನು ಏನು ವಾರ್ಕಿ ಗ್ರಾಮದಲ್ಲಿ ಏನು ಅವರನ್ನು ಅಪಹರಿಸಿ ಕಾರ್ನಲ್ಲಿ ಹೋದು ಮಹಾರಾಷ್ಟ್ರದ ಏನು ಪೋಂಡಾ ಘಾಟ್ ಇದೆ, ಅಂದ್ರೆ ಗೋವಾ ಮತ್ತು ಮಹಾರಾಷ್ಟ್ರ ಬಾರ್ಡರ್ ನಲ್ಲಿ ಪೋಂಡಾ ಘಾಟ್ ಇದೆ, ಅಲ್ಲಿಯೇ ಕೊಲೆ ಮಾಡಿ ಅಲ್ಲಿ ಬಾಡಿ ಎಸೆದಿರುವ ಏನು ಮಾತು ಬೆಳಕಿಗೆ ಮೊನ್ನೆ ಕಳೆದ ಕೆಲವು ದಿನಗಳಿಂದ ಏನು ಅಲ್ಲಿ ಗ್ರಾಮಸ್ಥರ ಮುಂದೆ ಕುಡಿದ ಆಮೇಲೆ ಸಂತೋಷ್ ನಾಯ್ಕ ಅನ್ನು ತನ್ನ ಒಂದು ಬೊಬ್ಬಾಟದ ಮಾತುಗಳನ್ನ ಆಡಿರ್ತಾನೆ. ಇದನ್ನೇ ಕೇಳಿಸಿಕೊಂಡ ಅಲ್ಲಿಯ ಗ್ರಾಮಸ್ಥರು ಇದನ್ನೇ ಸಾಕಷ್ಟು ಚರ್ಚೆಗೆ ಗ್ರಹಿಸುವಾಗಿದ್ದರಿಂದ ತಮ್ಮ ತಂದೆ ಏನು ಕಾಣೆಯಾಗಿರುವ ಒಂದು ಪ್ರಕರಣ 2023ರಲ್ಲಿ ದಾಖಲಿಸಿರುವ ಮಗ ಏನ್ ಮಾಡ್ತಾನೆ, ಅದೇ ವಿಷಯ ಮಗನಿಗೆ ಗೊತ್ತಾದಾಗ ಅವನು ಮತ್ತೆ ಕಡಕ್ಲಾಟ್ ಪೊಲೀಸ್ ಠಾಣೆಯಲ್ಲಿ ಏನು ಪ್ರಕರಣ ದಾಖಲಿಸುವ ಮೂಲಕ ಈ ರೀತಿ ಕೇಳಿ ಬಂದಿದೆ, ಅವರನ್ನು ನೀವು ತಕ್ಷಣ ಕರೆಸಿ ವಿಚಾರಣೆ ನಡೆಸಬೇಕಂದಾಗ ಪ್ರಕರಣವನ್ನು ಕೈಗೆತ್ತಿಕೊಂಡ ನಿಪ್ಪಾಣಿ ಸಿಪಿಐ ಮತ್ತು ಕಡಕ್ಲಾಟ್ ಠಾಣೆಯ PSI ಏನಂತಂದ್ರೆ ಆರೋಪಿಯನ್ನು ವಶಕ್ಕೆ ಪಡೆದು ತಮ್ಮದೇ ಶೈಲಿಯಲ್ಲಿ ಏನು ವಿಚಾರಣೆ ನಡೆಸಿದಾಗ ಇದೊಂದು ಕ್ರೂರ ಘಟನೆಯ ಸತ್ಯವನ್ನು ಏನು ಒಪ್ಪಿಕೊಂಡಿರುವ ಸಂತೋಷ್ ನಾಯ್ಕ್ ತಾನು ಮತ್ತು ಇನ್ನಿಬ್ಬರು ಸಹಚರರನ್ನು ಕೂಡಿಸಿ ಅಪ್ಪ ಸಾಹೇಬ್ನನ್ನು ಏನು ಪೋಂಡಾ ಘಾಟ್ನಲ್ಲಿ ಕೊಲೆ ಮಾಡಿ ಅಲ್ಲೇ ಅವನ ಬಾಡಿಯನ್ನು ಎಸೆದ ಏನು ಒಂದು ಮಾತನ್ನು ಒಪ್ಪಿಕೊಂಡಿದ್ದಾರೆ. ಸದ್ಯ ಇವರು ಮೂರು ಪೊಲೀಸರ ಅತಿಥಿಯಾಗಿ ಬಂಧನದಲ್ಲಿರುವಂತದ್ದು. ಮತ್ತು ಇನ್ನು ಅಪ್ಪ ಸಾಹೇಬರ ಶವದ ಏನು ಕುರುಹುಗಳನ್ನು ಪತ್ತೆ ಹಚ್ಚಲು ಈಗಾಗಲೇ ಪೊಲೀಸರು ಪರಿಶೀಲನೆಯನ್ನು ಮುಂದುವರಿಸಿದ್ದಾರೆ. ಮತ್ತೆ ಕುರುಹುಗಳು ಪತ್ತೆ ಆದ್ರೆ ಏನಂತಂದ್ರೆ ಯಾವ ರೀತಿ ಅವ್ರು ಕೊಲೆ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನುವ ವಿಚಾರಣೆ ಕೂಡ ಈ ಆರೋಪಿಗಳ ಜೊತೆ ಪೊಲೀಸರು ಈಗ ನಡೆಸಿರುವಂತದ್ದು. ಅಶ್ವಿನಿ. ಓಕೆ ಸಿದ್ದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.